PH ಕಾಲೋನಿ ವಾರ್ಡ್ ನಂಬರ್ 10ರಲ್ಲಿ 7ನೇ ಕ್ರಾಸ್ PH ಕಾಲೋನಿ ನಜೀರ್ ಡಿಪೋ ಹತ್ತಿರ ಇರುವ ಸಾದಿಕ್ ಅವರ ಮನೆ. ಡಿಪೋ ಪಕ್ಕದಲ್ಲಿ ಒಂದು ಮನೆ ಐತೆ, ಅದ್ರ ಪಕ್ಕ ಒಂದು ಏರಿಯಾ ಐತೆ ನಮ್ಮ ಲೇಬರ್ ಕಾಲೋನಿ ಅಂತ. ಅಲ್ಲಿ ರಾಜ್ ಕಾಲುವೆ ಐತೆ. ಈ ಮಳೆ ಏಕಾಏಕಿ ಬೀಳ್ತೈತೆ, 3-4 ದಿವಸ ಸಖತ್ತವಾಗಿ ಭಾರಿ ಮಳೆ ಬೀಳ್ತೈತೆ. ಆ ರಭಸಕ್ಕೆ ಏನಾಗೈತೆ, ರೋಡ್ ಪಕ್ಕದಿರುವ ಮನೆ ಶಂಶಾದ್ ಅವ್ರ ಮನೆ ಏನಾಗೈತೆ, ಕುಸಿದ್ಬಿಟ್ಟೈತೆ. ಒಳಗಡೆ ಒಂದು ಹಳ್ಳ ಥರ ಬಿದ್ದೈತೆ ಒಳಗಡೆ. ಅದು 4 ಜನ ಒಳಗಡೆ ಇದ್ದರು. 4 ಜನ ಒಳಗಡೆ ಇದ್ದರೆ ಏಕಾಏಕಿ 3 ಜನ ಓಡ್ ಬಂದರು. ಒಬ್ಬ ಅವ್ರ ತಾಯಿ ಸಿಗಾಕೊಂಡು ಬಿಟ್ಟಿದ್ರು. ಮೇಲ್ಗಡೆ ಸೀಟ್ ಹೊಡೆದಾಕಿ ನಮ್ಮೆಲ್ಲ ಹುಡುಗರು, ನಮ್ಮ ಏರಿಯಾದ ಹುಡುಗರು ಎಲ್ಲ ಅವ್ರಿಗೆ ಕಾಪಾಡಿದ್ದಾರೆ. ನಾನು ಬರೋವಷ್ಟಿಗೆ ಕಾಪಾಡಿದ್ದಾರೆ. ನಾವು ಬಂದಾದ ಮೇಲೆ ಇಲ್ಲೆಲ್ಲ ಈ ಗೋಡೆಗಳಿಗೆ ಬಂಬು ಎಲ್ಲ ಕೊಟ್ಟು ಅಲ್ಲಿಂದ ಆಚೆ ಕಡೆಯಿಂದ ಒಂದು ಬೀರು ತೆಗ್ದು ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲೋ ಇರಬೇಕು ಅಂತ ಅವ್ರ ಮನೆ ಐತೆ, ನೆಂಟ್ರ ಮನೆ, ಅಲ್ಲಿ ಮಲ್ಕೊಳ್ತೀನಿ ಅಂತ ಹೇಳವ್ರೆ. ಏನಿರೋದು ಮುಂದಿನ ದಿನಗಳು ಇನ್ನೂ ಮಳೆ ಐತೆ. ಇಲ್ಲಿ ಸ್ಲಮ್ ಏರಿಯಾಗಳು ಬೇರೆ. ದಯವಿಟ್ಟು ಈ ಕಾಂಪೋಸಿಷನ್ ನೀಡಬೇಕು ಇವ್ರಿಗೆ. ಏನಿರೋದು ಒಂದು ಮನೆ ನೀಡಬೇಕು. ಬಡವ್ರ ಜನ, ಅವ್ರ ಗಂಡ ನೋಡಿದ್ರೆ ಸೈಕೋ ಪ್ರಾಬ್ಲಮ್ ಅವ್ರಿಗೆ. ಮೊನ್ನೆ ತಾನೇ ಒಂದು 4 ದಿವಸದ ಮುಂಚೆ ಮಗಳು ಮದುವೆ ಮಾಡವ್ರೆ. ಎಲ್ಲೆಲ್ಲೋ ಒಂದು ಸ್ವಲ್ಪ ಯಾರ್ಯಾರೋ ಹಣ ಇದು ಮಾಡಿದ್ರು. ಅವರು ಗಂಡ ನೋಡಿದ್ರೆ ಸೈಕ್ರಾಟಿಕ್ ಪ್ರಾಬ್ಲಮ್ ಐತೆ ಅವ್ರಿಗೆ. ದಯವಿಟ್ಟು ಎಲ್ಲರ ಕಡೆಯಿಂದ ರಿಕ್ವೆಸ್ಟು, ನಗರ ಪಾಲಿಕೆ ಅವರು DC ಒಂದು ಮನವಿ, ಅವ್ರಿಗೆ ಇರೋದಕ್ಕೆ ಒಂದು ಮನೆ ವ್ಯವಸ್ಥೆ ಮಾಡಿಕೊಟ್ರೆ ದಯವಿಟ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ನು ಮನೆ ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಳೆಗಳೈತೆ. ಈಗ ಅನಾಹುತ ಆಗ್ದಂಗೆ ನಾವು ನೋಡ್ಕೋಬೇಕು, ಮುಂದಿನ ಕ್ರಮ ಹೇಳಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಏನು ಹಳ್ಳನೂ ಇರಲಿಲ್ಲ, ಏನೂ ಇಲ್ಲ, ಆರಾಮಾಗೆ ನೋಡಿ. 3 ದಿವಸದ ಮುಂಚೆ ಮದುವೆ ಆಗಿದೆ, ಶನಿವಾರ ಏಕಾಏಕಿ ಆಗಿದೆ. ನೆನ್ನೆ ಏನಾದರೂ ಆಗ್ತಾಯಿದ್ರೆ ಒಂದು 15-20 ಜನ ಇದ್ದರು ಅಲ್ಲಿ ಮನೆಯಲ್ಲಿ. ಏನಾದರೂ ಅನಾಹುತ ಆದರು. ಇದು ಕನಿಷ್ಠ ಅಂದ್ರೂ ಒಂದು 40 ವರ್ಷದಿಂದ ಇಲ್ಲಿ ವಾಸವಾಗಿದ್ದರು. 40 ವರ್ಷದಿಂದ ವಾಸವಾಗಿದ್ದು ಏಕಾಏಕಿ ಆಗೈತೆ. ಏನು ಪ್ರಕೃತಿಗೆ ಏನು ಮಾಡೋಕ್ಕಾಗುತ್ತೆ, ಆ ದೇವರು ಕೊಡ್ತಾ ಇರೋದು. ಮಳೆ ಮೇಲ್ಗಡೆಯಿಂದ ಬಿದ್ದರೆ ಏನು ಮಾಡೋಕ್ಕಾಗುತ್ತೆ ಜನಗಳು. ನನ್ನ ಆತ್ಮೀಯ ಗೆಳೆಯ 17 ವಾರ್ಡಿನ ಕಾರ್ಪೊರೇಟರ್ ಆತ ಮಂಜುನಾಥ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಊಟಕ್ಕೆ ಕೂತ್ಕೊಂಡಿದ್ರು. ಬರ್ತಾಯಿದ್ದೀಣ ಅಂತ ತಕ್ಷಣ ಬಂದು ಇಲ್ಲಿ ನಮ್ಮೆಲ್ಲ ಕಾರ್ಯಾಚರಣೆಯಲ್ಲಿ ಸಪೋರ್ಟ್ ಮಾಡಿದ್ರು. ಅವ್ರ ವಾರ್ಡಿಗೆ ನಾವು ಹೋಗ್ತೀವಿ, ನಮ್ಮ ವಾರ್ಡಿಗೆ ಒಂದು ಅಣ್ಣ ತಮ್ಮಂದಿರೋ ಬಾಂಧವ ಐತೆ ನೋಡಿ. ಇದೇ ನೋಡಿ, ಪ್ರಕೃತಿಗೆ ಏನು ಮಾಡೋಕ್ಕಾಗಲ್ಲ. ದೇವ್ರ ಮುಂದೆ ಯಾರು ದೊಡ್ಡವನು ಯಾರು ಚಿಕ್ಕವನಲ್ಲ. ಯಾವ ಮನುಷ್ಯತ್ವ ಇರೋನೋ ಬಾಳೋಕ್ಕಾಗತ್ತೆ ಈ ಪ್ರಪಂಚದಲ್ಲಿ. ಹಿಂದೂ, ಮುಸ್ಲಿಂ, ಕ್ರೈಸ್ತವ್ರು ಅಂತ ಎಲ್ಲರೂ ಒಟ್ಟಾಗಿ ಬಾಳೋಣ. ದಯವಿಟ್ಟು ಎಲ್ಲರಿಗಿಂತ ರಿಕ್ವೆಸ್ಟು, ಯಾರ್ಯಾರು ಜಾತಿ ಇದು ಫೈರ್ ಬ್ರಿಗೇಡ್ ಅವ್ರು ಬಂದರು, ನೋಡಿದ್ರು ಅವರು. ಸರ್ ನಮ್ಮದೇನೂ ಇಲ್ಲ, ನೋಡಿದ್ದೀವಿ, ಇದು ಡೆಮಾಲಿಷ್ ಮಾಡಬೇಕು ಅಂತ ಹೇಳೋದ್ರು. ನಾವು ಕಮಿಷನರ್ ದೂರವಾಣಿ ಮುಖಾಂತರ ಕಮಿಷನರ್ಗೂ ಹೇಳಿದ್ದೀವಿ. ಅವರು ಒಂದು ಸ್ವಲ್ಪ ಬ್ಯಾಂಗ್ಳೂರಲ್ಲಿದ್ದಾರೆ, ಬೆಳಿಗ್ಗೆ ಬರ್ತಾರವರು. ನಮ್ಮ ಇಂಜಿನಿಯರ್ ಸುವರ್ಣ ಅವರೆಲ್ಲ ಬಂದವ್ರೆ, ನೋಡ್ಕೊಂಡಿದ್ದೀವಿ. RI ಬಂದವ್ರೆ, ಲೋಕೇಶ್ ಅವರೆಲ್ಲ ಬಂದವ್ರೆ, ನೋಡ್ಕೊಂಡಿದ್ದೀವಿ. ನೋಡೋಣ ಬೆಳಿಗ್ಗೆ ಮುಂದಿನ ಜಾವನೇ ಏನಾಗುತ್ತೆ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ.